ಹಲೋ, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಾನು ನಿಮಗೆ ಕ್ರ್ಯಾಬ್ ಸುಕ್ಕ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು 1 kg ಕ್ರ್ಯಾಬ್ ತೊಗೊಂಡಿದ್ದೀನಿ. ನಾನಿಲ್ಲಿ ಕ್ರ್ಯಾಬ್ನ ಚೆನ್ನಾಗಿ 1-2 ಸಲ ನೀರಿನಲ್ಲಿ ತೊಳೆದಿಟ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಒಂದೊಂದು ಕ್ರ್ಯಾಬ್ ಸೈಜ್ ನೋಡಿ ಹೇಗಿದೆ, ಕಲರ್ ನೋಡಿ ಸಖತ್ತಾಗಿದೆ ಅಲ್ವಾ. ನನಗಂತೂ ಸೀ ಫುಡ್ ಅಂದರೆ ಪರ್ಸ್ನಲಿ ಸಿಕ್ಕಾಪಟ್ಟೆ ಇಷ್ಟ. ಹದವಾಗಿ ಉಪ್ಪು ಖಾರ ಒಳ್ಳೆ ಮಸಾಲೆ ಹಾಕಿ ಕ್ರ್ಯಾಬ್ ಸುಕ್ಕ ಮಾಡಿದ್ರೆ ಹೇಗಿರುತ್ತೆ ಬನ್ನಿ ನೋಡೋಣ. ನಾನೀಗ ಇಲ್ಲಿ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ. ಪ್ಯಾನ್ಗೆ 2-3 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಕಾದ ನಂತರ 15 ಬ್ಯಾಡಗಿ ಮೆಣಸಿನಕಾಯಿನ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇದೇ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಅದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಲ್ಲಿ ನಾನು 4 ಚಮಚದಷ್ಟು ಧನಿಯಾ, 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಮೆಂತ್ಯ ಹಾಗೆ 1/4 ಚಮಚದಷ್ಟು ಕಾಳುಮೆಣಸನ್ನ ತಗೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ಪಕ್ಕದ ಪ್ಲೇಟ್ಗೆ ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಅದೇ ಸೇಮ್ ಪ್ಯಾನ್ಗೆ 2 ಚಮಚ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇದೇ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ನುಣ್ಣಗೆ ಮಸಾಲೆ ರುಬ್ಬಿಟ್ಕೋಬೇಕಾಗತ್ತೆ. ನೆಕ್ಸ್ಟು ಅದೇ ಖಾಲಿ ಪ್ಯಾನ್ಗೆ ಸ್ವಲ್ಪ ಹಸಿ ತೆಂಗಿನ ತುರಿ 1 ಸಣ್ಣ ಬಟ್ಲಷ್ಟು ಹಾಕ್ಕೊಂಡು ಅರ್ಧ ಚಮಚ ಅರಶಿನ ಮಿಕ್ಸ್ ಮಾಡಿಕೊಂಡು ಡ್ರೈ ರೋಸ್ಟ್ ಮಾಡಿಟ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ನಮ್ಮ ಮೇನ್ ರೆಸಿಪಿ ಸ್ಟಾರ್ಟ್ ಆಗುತ್ತೆ. ಅದೇ ಪ್ಯಾನ್ಗೆ 3 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಆದಮೇಲೆ ಅರ್ಧ ಈರುಳ್ಳಿ, ಸ್ವಲ್ಪ ಕರಿಬೇವು ಹಾಗೆ 1 ಸಣ್ಣ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬೇಗ ಕ್ರ್ಯಾಬ್ಗೆ ಹೊಂದ್ಕೊಳ್ಳುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾನೀಗಾಗಲೇ ಕ್ಲೀನ್ ಮಾಡಿಟ್ಕೊಂಡಿರೋಂತಹ ಕ್ರ್ಯಾಬ್ನ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 10 ನಿಮಿಷ ಸ್ವಲ್ಪ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿಡೋದ್ರಿಂದ ಕ್ರ್ಯಾಬ್ ತುಂಬ ಕ್ವಿಕ್ಕಾಗಿ ಬೆಂದೋಗ್ಬಿಡುತ್ತೆ. ಯೂಶಲಿ ಸೀ ಫುಡ್ಡೆಲ್ಲ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಬೇಯೋಕ್ಕೆ. ಇದಾದಮೇಲೆ ನಾನು ಈಗಾಗಲೇ ರೆಡಿ ಮಾಡಿಟ್ಕೊಂಡಿರೋಂತಹ ಮಸಾಲೆ ಏನಿದೆ ಅದನ್ನು ಕ್ರ್ಯಾಬ್ಗೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಟೈಮ್ನಲ್ಲಿ ಆದಷ್ಟು ನೀವು ತಳ ಹಿಡಿದೇ ಇರೋ ರೀತಿ ನೋಡ್ಕೋಬೇಕಾಗತ್ತೆ. ಈಗ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈ ಟೈಮ್ನಲ್ಲಿ ನೀವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೋಬೋದು. ಅದಾದ ನಂತರ ಈ ಒಂದು ತೆಂಗಿನ ತುರಿ ಮತ್ತು ಅರಿಶಿನವನ್ನು ನಾವೇನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಕ್ರ್ಯಾಬ್ಗೆ ಹಾಕಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲ್ ಆಗಿ 3-4 ಚಮಚದಷ್ಟು ತುಪ್ಪ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ತಿನ್ನೋಕ್ಕೆ ಕ್ರ್ಯಾಬ್ ಸುಕ್ಕ ರೆಡಿಯಾಗಿರುತ್ತೆ. ತಿನ್ಬಿಟ್ಟು ಹೇಳಿ ರೆಸಿಪಿ ಇಷ್ಟ ಆಯ್ತಾ ಅಂತ. ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.